ಧರ್ಮಸ್ಥಳ ಹಾಗೂ ಕಾವಂದರು ವೀರೇಂದ್ರ ಹೆಗಡೆ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಸತ್ಯಯಾತ್ರೆಗೆ ಆಲೂರು ತಾಲೂಕಿನಿಂದ ಹೊರಟ ಯಾತ್ರೆಗೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಚಾಲನೆ ನೀಡಿದರು. ಧರ್ಮಸ್ಥಳ ಸತ್ಯಯಾತ್ರೆ ಎಂಬ ಶೀರ್ಷಿಕೆಯಡಿ ರಾಜ್ಯ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸತ್ಯಯಾತ್ರೆಗೆ ಆಲೂರಿನ ಪಾಳ್ಯ ಗ್ರಾಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಧರ್ಮಸ್ಥಳದ ಹೆಸರನ್ನು ಮುಂದಿಟ್ಟುಕೊಂಡು ಆ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯನ್ನು ತರಲು ಪ್ರಯತ್ನಿಸುತ್ತಿರುವುದು ಒಂದು ಹೇಯ ಕೃತ್ಯವಾಗಿದ್ದು, ಇದನ್ನು ಖಂಡಿಸಿ ನಮ್ಮ ಪಕ್ಷದ ನಾಯಕರಾದ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನ ಮಾಡಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವುದು ಈ ಸತ್ಯಯಾತ್ರೆಯ ಉದ್ದೇಶವಾಗಿದೆ ಎಂದರು. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಭಕ್ತಾದಿಗಳಿದ್ದು, ಇಂತಹ ಪುಣ್ಯಕ್ಷೇತ್ರದ ಹೆಸರಿಗೆ ಕಪ್ಪು ಮಸಿಯನ್ನು ಬಳಿಯುವ ಷಡ್ಯಂತ್ರವನ್ನು ಕೆಲವು ಕಿಡಿಗೇಡಿಗಳು ನಡೆಸುತ್ತಿದ್ದು, ಧರ್ಮಸ್ಥಳದ ಶ್ರೀ ಮಂಜುನಾಥನ ಹಾಗೂ ಅಣ್ಣಪ್ಪ ಸ್ವಾಮಿಯ ಸತ್ಯದ ಮುಂದೆ ಇವರು ಯಾವುದೇ ಷಡ್ಯಂತ್ರಗಳು ಫಲ ನೀಡುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಸಿ.ವಿ. ಲಿಂಗರಾಜು, ಪಿ.ಎಲ್. ನಿಂಗರಾಜು, ಕೆ.ಎನ್. ಕಾಂತರಾಜು ಮಗ್ಗೆ, ನಟರಾಜ್ ನಾಕಲ್ಗೂಡು, ಬಿ.ಸಿ. ಶಂಕರಾಚಾರ್, ಅಜ್ಜೇಗೌಡ, ಪ್ರಕಾಶ್, ನಂಜೇಗೌಡ, ಜಯಪ್ಪ, ಯೋಗೀಶ್, ಮಂಜೇಗೌಡ, ಹೋತನಹಳ್ಳಿಪುರ, ರಾಜೇಗೌಡ, ಮಣಿಪುರ, ದೊರೆಸ್ವಾಮಿ, ಬಸವೇಶ್ವರಪುರ, ಮಂಜು ಹುಣಸವಳ್ಳಿ, ಜಯಪಾಲು ಹನುಮಂತನಮನೆ, ಪ್ರವೀಣ್ ನಾಗರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ನಾಯಕರು ಉಪಸ್ಥಿತರಿದ್ದರು. ಮುಂದಿನ ನಾಯಕರಿಗೆ ಮುಂದಿನ ರಾಜ್ಯಾಧ್ಯಕ್ಷರಿಗೆ ಬನ್ನಿ ಬನ್ನಿ ಅಣ್ಣ ಧರ್ಮಸ್ಥಳ ಹೆಗಡೆಯವರನ್ನ ಭೇಟಿ ಮಾಡಿ ಮತ್ತು ಧರ್ಮಸ್ಥಳ ಮಂಜುನಾಥಸ್ವಾಮಿಯನ್ನು ದರ್ಶನ ಮಾಡಿ ಬರುವುದಕ್ಕೆ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಮತ್ತು ರೇವಣ್ಣವರು ಗೌಡ್ರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಬರ್ತಾಯಿದ್ದಾರೆ. ಈಗ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ತಾಲೂಕಿನ JDSನ ಎಲ್ಲ ಮುಖಂಡರುಗಳು ಕೂಡ ನಾವು ಹೊರಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಘಟನೆಗಳು, ಬೇಡದಂಥ ವಿಚಾರಗಳನ್ನು ತಿಂಗಳಾನುಗಟ್ಟಲಿಂದ ನಾವು ಟಿ ವಿಲಿ ನೋಡ್ತಾ ಇದ್ದೀವಿ. ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಧರ್ಮಸ್ಥಳವನ್ನು ಭಗವಂತನ ನಂಬಿದಂಥ ಈ ಕರ್ನಾಟಕ ರಾಜ್ಯದ ಜನ ಅಲ್ಲದಲ್ಲೇ ಬೇರೆ ಬೇರೆ ರಾಜ್ಯದ ಜನರು ಕೂಡ ಆ ದೇವರ ಮೇಲೆ ಅಷ್ಟು ಭಕ್ತಿ ಮತ್ತು ಆ ಭಗವಂತನ ಮೇಲೆ ದರ್ಶನ ಮಾಡಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಕೂಡ ಹೋಗ್ತಾ ಇದ್ದಂಥ ದಿನಕ್ಕೆ ಲಕ್ಷಾಂತರ ಜನ ಆ ದೇವರನ್ನು ದರ್ಶನ ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಂಥ ಒಂದು ಭಕ್ತಿ ಇರುವಂಥ ಸ್ಥಳಕ್ಕೆ ಮತ್ತು ಆ ಸ್ಥಳದ ಮಹಿಮೆಯನ್ನು ಕೂಡ ನಾವೆಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಕಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ವದಂತಿಗಳು, ಹೆಗಡೆಯವ್ರ ಮೇಲೆ ವದಂತಿಗಳು, ಆ ಸ್ಥಳದ ಮೇಲೆ ವದಂತಿಗಳು ಕೂಡ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ. ಅದು ಯಾವುದೂ ಕೂಡ ಪ್ರಯೋಜನ ಆಗಲ್ಲ. ಅದರಿಂದ ನಾವು ಹೆಗಡೆಯವರಿಗೆ ಮತ್ತು ಭಗವಂತನ ದರ್ಶನ ಮಾಡಿ ಹೆಗಡೆಯವರಿಗೆ ಧೈರ್ಯ ತುಂಬುವಂಥ
ಆ ಕೆಲಸವನ್ನು ನಮ್ಮ ಪಕ್ಷದ ನಾಯಕರುಗಳಾದಂಥ ಕುಮಾರಣ್ಣ ಮತ್ತು ದೇವೇಗೌಡರ ಮಾರ್ಗದರ್ಶನ ಮತ್ತು ನಿಖಿಲ್ ಕುಮಾರಸ್ವಾಮಿ ರೇವಣ್ಣವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಯಾತ್ರೆಯನ್ನು ಹೋಗ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ.